ಹನ್ನೊಂದು ಆನೆ ಇವು ಬರ್ತಾನೆ ಇದ್ದಾವೆ. ಎಲ್ಲ ಟಸ್ಕ್ ಮಾತ್ರ ಕಾಣ್ತಾ ಇದೆ. ಮಿಂಚು ಹೊಡೆದಾಗ ಬರೀ ಆನೆ ಕಾಣ್ತವೆ. ನಾವು ಕೆರೆಯಲ್ಲಿ ಎಷ್ಟು ನೀರಿದೆ ನೋಡೋಣ ನಡ್ರಿ ಅಂತ ನಡ್ಕೊಂಡು ಹೋಗ್ತಾ ಇದ್ವಿ. ಆನೆಗಳೆಲ್ಲ ನೀರು ಕುಡಿಯೋಕ್ಕೆ ಸುತ್ತಲೂ ಕೆರೆಗೆ ಬರ್ತಾ ಇದ್ವಿ. ಅಂದರೆ ಸೊ ಹುಷಾರಾಗಿರ್ಬೇಕಾಗಿದ್ದು ನೀವು. ಆನೆ ಭಾಳ ಇದು ಬಂದುಬಿಡ್ತಾರೆ. ನಿಮ್ಗೆ ಅದು ಸ್ಪೀಡೇ ಗೊತ್ತಾಗಲ್ಲ. ಆಮೇಲೆ ಗಾಬರಿಯಾಗಿ ಕೆಲವರು ಓಡೋದೇ ನಿಲ್ಲಿಸ್ಬಿಡ್ತಾರೆ, ಕೆಲವರು ಓಡೋಕ್ಕೆ ಹೋಗಿ ಬಿದ್ದೋಗ್ತಾರೆ. ಸಾಮಾನ್ಯವಾಗಿ ಫಾರೆಸ್ಟ್ ಅಧಿಕಾರಿಗಳ ಮೇಲೂ ಸಹ ಅನೇಕ ಸಂದರ್ಭಗಳಲ್ಲಿ ಕಾಡು ಪ್ರಾಣಿಗಳು ದಾಳಿಯಾಗಿರುವಂತಹ ಉದಾಹರಣೆಗಳಿದೆ ಸರ್. ನಮ್ಮ ಮೇಲೂ ಸಹ ಅಂತ ಒಂದು ಘಟನೆಯನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ಸಾಕಷ್ಟು ಇದಾವೆ, ಸಾಕಷ್ಟು ಉದಾಹರಣೆ ಇದೆ. ಯಾಕೆಂದ್ರೆ ನಾವು ಕಾಡಿನಲ್ಲಿ ಹೋಗ್ಬೇಕಾದ್ರೆ ಒಂದು ನಮ್ದು ಜಿಪ್ಸಿ, ಅದೊಂದು ಉದಾಹರಣೆ ಹೇಳ್ಬೇಕು ನಿಮ್ಗೆ. ನಮ್ದು ಜಿಪ್ಸಿ ಟೈರ್ ಇದಾಗ್ಬಿಟ್ಟಿತ್ತು, ಎಂಥದ್ದು ಬಾಲ್ಡ್. ಎಲ್ಲ ಹೋಗ್ಬೋದು, ಇನ್ನೇನು ರಿಟ್ರೀಡ್ ಮಾಡಿಸ್ಬೇಕು, ಇಲ್ಲ ಹೊಸ ಟೈರ್ ಹಾಕ್ಸ್ಬೇಕು. ಅಲ್ಲಿ ರವಿ ಅಂತ ಡ್ರೈವರ್ ಇದ್ರು, ಡಾಕ್ಟರ್ ಚೆಟ್ಟಿಯಪ್ಪ ನಿಮ್ಗೆ ಗೊತ್ತಿರಬೇಕು. ಅವರು ಸುಮಾರು 100 ಆನೆಗಿಂತ ಜಾಸ್ತಿ ಹೊಡೆದಿದ್ದಾರೆ ಅವರು. ನಾವು ಸುಂಕದ ಕಟ್ಟೆ ನೋಡಿದ್ದೀರಲ್ಲ, ಸುಂಕದ ಕಟ್ಟೆಯಿಂದ ನಾಗರಹೊಳೆಗೆ ಬಂದು ನಾವು ಹಾಲ್ಟ್ ಆಗಬೇಕು. ಸುಂಕದ ಕಟ್ಟೆಯಲ್ಲಿ ಒಂದು ಮೀಟಿಂಗ್ ಇತ್ತು, ಅದು ಮುಗಿಸ್ಕೊಂಡು ರಾತ್ರಿ ಊಟ ಎಲ್ಲ ಮಾಡಿಕೊಂಡು ಒಂದು 12:30 ಹೊರಟ್ವಿ. ಜೋರು ಮಳೆ. ಅಲ್ಲಿ 17 ಕಿಲೋಮೀಟ್ರ್ ಅದು. ಸುಂಕದ ಕಟ್ಟೆಯಿಂದ ನಾಗರಹೊಳೆಗೆ ನೀವು ಒಳ ರಸ್ತೆಯಲ್ಲಿ ಬಂದರೆ 17 ಕಿಲೋಮೀಟ್ರ್. ಸೊ ಅಲ್ಲಿ ಬರಬೇಕಾದ್ರೆ ಗಾಡಿ ಸಿಗಾಕೊಂಡ್ಬಿಡ್ತು. ಇದು ಎರೆಮಣ್ಣು ಸಿಕ್ಕಾಕೊಂಡ್ಬಿಡ್ತು. ಅದು ಸುತ್ತಾನೇ ಇದೆ. 10-11 ಆನೆ ಇವು ಬರ್ತಾನೆ ಇದ್ದಾವೆ. ಎಲ್ಲ ಟಸ್ಕ್ ಮಾತ್ರ ಕಾಣ್ತಾ ಇದೆ. ಮಿಂಚು ಹೊಡೆದಾಗ ಬರೀ ಆನೆ ಕಾಣ್ತವೆ. ಸೊ ಆ ಸಂದರ್ಭದಲ್ಲಿ ನಮ್ಗೇನು ಉಳಿದೆ, ಏನಪ್ಪ ಮಾಡೋದು ಅಂತೇಳಿ ಇನ್ನೇನು ಇಳಿದು ಓಡೋಣವಾ, ಎಲ್ಲಿ ಬಿಡ್ತೀರಾ? ಬಟ್ ಆದರೂ ಇನ್ಸ್ಟಿಂಕ್ಟ್, ನಾನು ಹೇಳೋದು ಇಳಿದು ಓಡೋಣವಾ ಅನಿಸ್ತದೆ. ಸೊ ಅಂಥ ಸಂದರ್ಭದಲ್ಲಿ ಚೆಟ್ಟಿಯಪ್ಪ ಡಾಕ್ಟ್ರು ನಮ್ದು ಕಾಲರ್ ಇಳಿದು ಹಿಂದಕ್ಕೆ ಕೆಳ್ಕೊಂಡು, ನಮ್ಮ ಗ್ರಾಚಾರ ಚೆನ್ನಾಗಿತ್ತು. ಅದು ಏನು ಆನೆ ಬಂದು ಟಸ್ಕ್ ಚುಚ್ಚಬೇಕು ಅಷ್ಟೊತ್ತಿಗೆ ಇವನೇನು ಸುತ್ತಾ ಇದ್ದೆ ಜೀಪು, ಅದು ಟೇಕ್ ಆಫ್ ಆಗ್ಬಿಡ್ತು. ನಾವೊಂದು ಮೂವ್ ಆಗ್ಬಿಡ್ತು. ನಾವು 100 ಮೀಟರ್ ಹೋಗೋವರೆಗೂ ಏನು ಯಾರಿಗೂ ಜೀವದ ಇದೇ ಇಲ್ಲ. ಸೊ ಗೊತ್ತಿಲ್ಲ. ಆಮೇಲೆ ಇವು ನಡ್ಕೊಂಡು ಹೋಗ್ಬೇಕಾದ್ರೆ ಹುಲಿ, ನಡ್ಕೊಂಡು ಹೋಗ್ಬೇಕಾದ್ರೆ ಆನೆಗಳು. ನಮ್ಮ ಇವ್ರು ಫೀಲ್ಡ್ ಡೈರೆಕ್ಟರ್ ಚೆಂಗಪ್ಪ ಸಾಹೇಬ್ರು ಇದ್ದಾರೆ ಇಲ್ಲೇ, ಅವ್ರು ಒಂದ್ಸರಿ ಇನ್ಸ್ಪೆಕ್ಷನ್ಗೆ ಬಂದಿದ್ರು. ನಾವು ಕೆರೆಯಲ್ಲಿ ಎಷ್ಟು ನೀರಿದೆ ನೋಡೋಣ ನಡ್ರಿ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆನೆಗಳೆಲ್ಲ ನೀರು ಕುಡಿಯೋಕ್ಕೆ ಸುತ್ತಲೂ ಕೆರೆಗೆ ಬರ್ತಾ ಇದ್ದಾವೆ. ನಾವು ಸುಮ್ಮನೆ ಓಡಿದ್ವಿ ಅಂತ ಹೇಳೋದು ಒಂದು ಬಿಟ್ಟರೆ, ಅವು ಮನಸ್ಸು ಮಾಡಿದರೆ ನಾವು ಹೋಗ್ತಾರೆ. ಅಂಥವು ಹಲವಾರು ಘಟನೆ ಇದೆ. ಕಾಡಿನಲ್ಲಿ ಎಲ್ರಿಗೂ ಆಗಿರ್ತದೆ. ಭಾಳ ರಾತ್ರಿ ಹೊತ್ತಾಗಲಿ ಬೆಳಗ್ಗೆ ಹೊತ್ತಾಗಲಿ. ಆಮೇಲೆ ಮನೆ ಮೇಲೆ ದಿನ 2 ಚಿರತೆ ಬಂದು ಕೂರೋದು ನಮಗೆ. 2 ವರ್ಷ 2 ಚಿರತೆ ಕರೆಕ್ಟಾಗಿ ಒಂದು 10:30-11 ಗಂಟೆಗೆ ಬರೋದು, ಬೆಳಗ್ಗೆ 3:30-4 ಗಂಟೆಗೆ ಇಳಿದು ಹೋಗೋದು ಬಂಡೀಪುರದಲ್ಲಿ. ಈಗಲೂ ಬರ್ತಾ ಇದೆ. ಸೊ ಆ ಚಿರತೆಗಳು ದೆನ್ ಹೇಳಿದ್ನಲ್ಲ ನಾನು 6:30 ವಾಕ್ ಹೋಗ್ಬೇಕಾದ್ರೆ ಸುಮಾರು ಸರಿ ಚಿರತೆಗಳು ಬಂದು ನಮಗೆ ಬೇಡ್ರಿ ಬೆಳಕಾದಾಗ ಹೋಗ್ರಿ ಅನ್ನೋರು. ಬೆಳಕಾದಾಗ ಹೋದಾಗಲೂ ಬರೋವು. ಸೊ ನಮ್ಮ IBಗಳ ಮುಂದೆನೇ ಬರೋವು ಎಲ್ಲ ಚಿರತೆಗಳಲ್ಲಿ. ಸೊ ಏನು ಬೇಕಾದ್ರೆ ಆಗ್ಬೋದು ಇವೆಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಒಂದು ಸ್ವಲ್ಪ ಅದ್ರ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಬಿಟ್ರೆ ಏನೂ ಆಗಲ್ಲ. ಏನು ಅವನು ಹುಡ್ಕೊಂಬಂದು ನಿಮಗೆ ಹೊಡೆಯೋದಂದ್ರೆ ಏನಿಲ್ಲ. ಅಂದರೆ ಸೊ ಹುಷಾರಾಗಿರ್ಬೇಕಾಗಿದ್ದು ನೀವು. ಆನೆ ಭಾಳ ಇದು ಬಂದುಬಿಡ್ತದೆ. ಅದು ನಿಮ್ಗೆ ಅದು ಸ್ಪೀಡೇ ಗೊತ್ತಾಗಲ್ಲ. ಆಮೇಲೆ ಗಾಬರಿಯಾಗಿ ಕೆಲವರು ಓಡೋದೇ ನಿಲ್ಲಿಸ್ಬಿಡ್ತಾರೆ, ಕೆಲವರು ಓಡೋಕ್ಕೆ ಹೋಗಿ ಬಿದ್ದೋಗ್ತಾರೆ. ಪಾಪ ನನ್ನ ಜೊತೆಗಿದ್ದಂಥ ಒಬ್ಬರು ಮಣಿಕಂಠನ್ ಅಂತ ಅಧಿಕಾರಿ ನಾಗರಹೊಳೆಯಲ್ಲಿ ಪ್ರಾಣ ಕಳ್ಕೊಂಡಿದ್ದು ನಿಮಗೆಲ್ಲ ಇತ್ತೀಚೆಗೆ ಗೊತ್ತಿದೆಯಲ್ಲ. ಪಾಪ ಆನೆ ತುಳಿದು ಸಾಯಿಸ್ಬಿಡ್ತು. ಅವ್ರು ಯಾವುದೋ ಇನ್ಸ್ಪೆಕ್ಷನ್ಗೆ ಹೋದಾಗ ಫೈರ್ ಲೈನ್ ನೋಡಲಿಕ್ಕೆಲ್ಲ ಹೋಗಿದ್ದ ಇನ್ಸ್ಪೆಕ್ಷನಲ್ಲಿ. ನಾನು ಅವಾಗ ಇದರಲ್ಲಿದ್ದೆ, ಶಿವಮೊಗ್ಗದಲ್ಲಿ. ನಾನು ಅವ್ರ ಒಟ್ಟಿಗೆ ಕೆಲಸ ಮಾಡಿದ್ದೀವಿ. ನಾನು ಹುಣಸೂರಲ್ಲಿದ್ದೆ, ಅವರು ಹುಣಸೂರು ವೈಲ್ಡ್ ಲೈಫಲ್ಲಿದ್ದರು. ಸೊ ಆ ಥರದ್ದು ಆಗ್ತದೆ. ಸೊ ಹೇಳ್ಲಿಕ್ಕೆ ಬರಲ್ಲ. ಅದು ನೋಡೋದು, ಆ ಆನೆನ ಯಾರೂ ನೋಡಿಲ್ಲ, ಅವ್ರು ಸುಳಿದಿದ್ದ ಆನೆ ಯಾರೂ ನೋಡಿಲ್ಲ. ಈಗ ಸುಬ್ರಹ್ಮಣ್ಯ ಅಂತ ರೇಂಜರ್ ಇದ್ದಾರೆ ಈಗ ಇದರಲ್ಲಿ ಹುಣಸೂರಲ್ಲಿ. ಅವ್ರಿಗೆ ಕೇಳಿದ್ರೆ, ಸರ್ ನಾನು ಆನೆ ನೋಡಲಿಲ್ಲ, ಬಿದ್ದುಬಿಟ್ಟೆ ಒಳಗಡೆ, ಬಿದ್ದ ಮೇಲೆ ನಂಗೆ ಗೊತ್ತಾಗಿಲ್ಲ ಅಂತಾರೆ. ಅದು ಅವ್ರನ್ನ ಸಾಯಿಸೋಕೆ ಹೋಗಿದ್ದು. ಇವ್ರು ಆನೆ ಅಂತ ಕೆಚ್ಚಿದಕ್ಕೆ ಇವ್ರಿಗೆ ತಿರುಗಿಬಿಡ್ತು. ಇಬ್ಬರೇ. ಇನ್ನು 16 ಜನ ಮುಂದಿದ್ದಾರೆ, ಅವರೂ ನೋಡಿಲ್ಲ, ಇಬ್ಬರಿಗೆ ಇದು. ಸೊ ಈ ಥರ ಅನಾಹುತಗಳಾಗಿ ಅಧಿಕಾರಿಗಳು ತೀರ್ಕೊಂಡಿದ್ದು, ಹೊಡೆತ ತಿಂದಿದ್ದು
ಬಟ್ ಅಂಥ ಸಂದರ್ಭದಲ್ಲಿ ನಾವು ಧೃತಿಗೆಡದೆ ಅವ್ರಿಗೆ ಏನು ಬೇಕೋ ಸಹಕಾರಗಳನ್ನು ಕೊಟ್ಕೊಂಡು, ಯಾರು ಗಾಯಗೊಂಡಿರ್ತಾರೆ, ಮನಸ್ಥಿತಿ ಏನಾಗಿರುತ್ತೆ, ಹಳ್ಳಿಗಳಿಗೆ ಹೋದರೆ ಈ ಥರ ಒಂದು ಪ್ರಕರಣಗಳಾದಾಗ, ಈಗ ನಾನು ಇವ್ರ ಜೊತೆ ಹೋಗಿದ್ದೆ, ಯಾರು ಮುರಳಿ ಅಂತ ಒಬ್ಬ ಸಿನಿಮಾ ಆ್ಯಕ್ಟರ್ ಬಂದಿದ್ರು, ದೆನ್ ಅದು ಇದಕ್ಕೆ ಬಂದಿದ್ರು ಹಿಂಗೆ, ಅದು ಈ ಪ್ರಕಾಶ್ ರಾಜ್ ಒಂದ್ಸರಿ ಬಂದಿದ್ರು, ಮುರಳಿ ಬಂದರು, ಆಮೇಲೆ ನಂತರ ನೀವೆಲ್ಲ ನಾನು ಬಿಟ್ಟ ಮೇಲೆ ಇವು ಎಂಥದ್ದು ಎಂಥ ಕಾಂತಾರ ಸಿನಿಮಾದ ಹೀರೋ ಅವರೆಲ್ಲ ರಿಷಬ್ ಶೆಟ್ಟಿ ಅವರು ಹಳ್ಳಿಗಳಲ್ಲೆಲ್ಲ ಏನು. ಸೊ ಅಂಥ ಸಂದರ್ಭಕ್ಕೆ ಹೋದಾಗ ನಮಗೆ ಜನ ಬೈಲಿಲ್ಲಲ್ಲ, ಅದೇ ದೊಡ್ಡ ಇದು. ಸೊ ನೀವು ಆ ಸತ್ತಾಗ ಹೋಗ್ಬಿಟ್ರೆ ನಮ್ಮ ರೇಜರ್ನು ಹಿಡ್ಕೊಂಡು ಕೂರಿಸ್ಬಿಟ್ಟಿದ್ದಾರೆ, ಬರಲಿ ತಡ್ರಿ ಅವರು ಆಮೇಲೆ ಹೋಗುವಂತ, ಈಗಲೇ ಕೊಟ್ರಿ ನಮ್ಗೆ 5 ಲಕ್ಷ ಚೆಕ್ಕು ಅಂತ ಕೂತ್ಕೋತಾರೆ. ಸೊ ಜನ ಎಲ್ಲಿವರೆಗೂ ಬಂದರು ಅಂದರೆ ನಾಳೆ ಅವರು ಆಫೀಸಿಗೆ ಹೋದರೆ ಚೆಕ್ ಸಿಗ್ತದೆ ನಮಗೆ ಅಂತ ಭರವಸೆ ಬಂದ್ಬಿಡ್ಬೇಕು. ಸೊ ಅಲ್ಲಿವರೆಗೂ ನಮ್ಮ ಜನ ಇದ್ರಲ್ಲಿ, ಪ್ರತಿಯೊಂದು ಇಂಥ ಒಂದು ಡಿಸ್ಟರ್ಬ್ಡ್ ಇದರಲ್ಲಿ ನಮ್ಮ ಜನ ಇಟ್ಕೊಂಡಿದ್ವಿ ನಾವು. ಅಂದರೆ ರೈತರೇ, ಅಂದರೆ ಅವರಿಗೆ ಭರವಸೆ, ಅವ್ರಿಗೆ ಮಾತಾಡಿದಾಗ ಎಷ್ಟು ಭರವಸೆ ಬರುತ್ತೋ ನಾವು ಮಾತಾಡಿದ್ರೆ ಜನಕ್ಕೆ ಬರಲ್ಲ. ಸೊ ಆ ಭರವಸೆನ ಗಳಿಸ್ಕೊಂಡು ನಾವು ಕೆಲಸ ಮಾಡಿದ್ರೆ ಇದೆಲ್ಲ ನಿವಾರಣೆ ಮಾಡ್ಬೋದು. ಸಾಮಾನ್ಯ ವಾಚರಿಂದನೂ ಕೂಡ ದೊಡ್ಡ ಅರಣ್ಯ ಅಧಿಕಾರಿಗಳ ತನಕನೂ ಕೂಡ ಪ್ರತಿನಿತ್ಯ ಒಂದಲ್ಲ ಒಂದ್ ರೀತಿ ಜೀವ ಭಯದಲ್ಲೇ ಅವು ಸಹ ಕೆಲಸ ಮಾಡುವಂತ ಸನ್ನಿವೇಶಗಳು ಖಂಡಿತ ಇರ್ತದೆ. ಹೌದು ಸರ್, ಇದ್ರ ಜೊತೆಗೆ ಏನು ಕಾಡಿನ ಒಳಗೆ ಈಗಾಗಲೇ ಸಾಕಷ್ಟು ಅಕ್ರಮ ರೆಸಾರ್ಟ್ಗಳು ಹೆಚ್ಚಾಗ್ತಾ ಇರುವಂತ ಕಾರಣದಿಂದಾಗಿ ಈ ರೀತಿ ಮಾನವ ಪ್ರಾಣಿ ಸಂಘರ್ಷನೂ ಕೂಡ ಆಗ್ತಾ ಇದೆ ಅನ್ನುವಂಥದ್ದು ಸಾರ್ವಜನಿಕರ ಅಭಿಪ್ರಾಯ. ಈಗ ನಾನು ಕೂಡ ನಾವು 2000ರಲ್ಲಿ ಏನು ವ್ಯವಸ್ಥೆ ಇತ್ತು ಅದಕ್ಕಿಂತ ಹೆಚ್ಚಿಗೆ 3-4 ಪಟ್ಟು ಹೆಚ್ಚಿಗೆ ಆಗಿದೆ ಅಂತೇಳಿ ನಾವು ನೋಡ್ತಾ ಇದ್ದೀವಿ, ಮಾಧ್ಯಮಗಳಲ್ಲೂ ಓದ್ತಾ ಇದ್ದೀವಿ. ಖಂಡಿತವಾಗಿಯೂ ಅದು ಎಫೆಕ್ಟ್ ಆಗ್ತದೆ. ಈಗ ನಾನು ಒಂದು ಹಿಂದೆ ಯಾರೊಬ್ಬರು ಕೇಳಿದಾಗ ಹೇಳ್ತಾ ಇದ್ದೆ, ಈಗ ರೆಸಾರ್ಟ್ನವ್ರ ಪಾತ್ರ ಏನು, ರೆಸಾರ್ಟಿಗೆ ಬಂದು ಉಳ್ಕೊಳ್ಳೋರು ಯಾರು, ಎಲ್ಲ ರೆಸಾರ್ಟಿಗೆ ಬಂದು ಯಾರು ಅಲ್ಲಿ ಸ್ಥಳೀಯರು ಯಾರು ಬಂದು ಉಳ್ಕೊಳ್ಳಲ್ಲ, ಹೊರಗಡೆಯಿಂದ ಬರ್ತಾರೆ. ಖಂಡಿತವಾಗಿಯೂ ಅವ್ರಿಗೂ ಕೂಡ ಒಂದು ನಾಲೆಡ್ಜ್ಗೋಸ್ಕರ ಆಗಲಿ ಅಥವಾ ಒಂದು ರಿಲ್ಯಾಕ್ಸೇಷನ್ಗೋಸ್ಕರ ಆಗಲಿ ಬರ್ತಾರೆ. ಅವರು ಬಂದಂಥವರು ಇದಕ್ಕೆ ಹೋಗ್ತಾರೆ, ಎಲ್ಲಿಗೆ, ಈ ಸಫಾರಿಗಳಿಗೂ ಹೋಗ್ತಾರೆ. ಅವರೇ ಈಗ ರೆಸಾರ್ಟ್ ಸಾಕಷ್ಟು ಹೆಚ್ಚಿಗೆ ಆಗ್ತಾ ಇದೆ. ಅಲ್ಲಿ ಇರ್ತಕ್ಕಂಥವ್ರ ಪಾತ್ರ ಏನು, ಈಗ ಬಂಡೀಪುರಕ್ಕೆ ಬಂದರೆ ಅಲ್ಲಿ ರೆಸಾರ್ಟ್ನವರೆಲ್ಲ ಬೆಂಕಿ ಕಾಲ ಬಂದ ತಕ್ಷಣ ಅವ್ರದ್ದೇ ಆದ ಕೊಡುಗೆ ಕೊಡ್ತಾ ಇದ್ದಾರೆ. ಸ್ವಲ್ಪ ಜನ ಅವ್ರು ಏನು ಮಾಡ್ತಾರೆ, ನಮಗೆ ಈ ಬೆಂಕಿ ಕಾಲದಲ್ಲಿ ಈ ಜೀಪ್ ಕೊಡುವಂಥದ್ದು, ವಾಹನಗಳ ಇನ್ನು ಎಷ್ಟು ವಾಹನಗಳಿದ್ರು ಸಾಲದು ಬೆಂಕಿ ಕಾಲದಲ್ಲಿ ಕೊಡುವಂಥದ್ದು. ಅದಲ್ಲದೆ ನಮ್ಮ ವಾಹನ ಇರ್ತವೆ, ಫೈರ್ ಇಂಜಿನ್ಗಳಿರ್ತವೆ, ಎಲ್ಲ ಇರ್ತವೆ. ಸೊ ಸ್ವಲ್ಪ ಮಟ್ಟಿಗೆ ಕೆಲವು ರೆಸಾರ್ಟ್ಗಳು ಮಾಡ್ತವೆ. ಇನ್ನು ಉಳಿದಂಥವು ಬರೀ ಕಮರ್ಷಿಯಲ್ ಇದು ಮಾಡಿದಾಗ, ಈಗ ನಾವು ಹೇಗೆ ಗ್ರೀನ್ ಟ್ಯಾಕ್ಸ್ ಅಂತ ನಾವು ಕಲೆಕ್ಟ್ ಮಾಡ್ತೀವೋ, ಪ್ರತಿಯೊಂದು ರೆಸಾರ್ಟ್ನಲ್ಲಿ ಜನಗಳು ಎಷ್ಟು ಜನ ಬರ್ತಾರೋ ಇಷ್ಟು ಅಮೌಂಟು ನಮ್ಮ ಈ ಗ್ರಾಮ ಪಂಚಾಯತಿಗೆ ತೆಗೆದಿಟ್ಬಿಡ್ಬೇಕು. ಆ ಗ್ರಾಮ ಪಂಚಾಯತಿಗೆ ಯಾಕೆ ಹೇಳ್ತೀನಿ ಅಂದರೆ, ಒಂದು ಕುಟುಂಬ ಏನೋ ಒಂದು ಈ ಥರ ಅನಾಹುತಕ್ಕೆ ಈಡಾಯಿತು, ಆ ಗ್ರಾಮ ಪಂಚಾಯತಿ ಇಲ್ಲಿ ಏನು ಕಲೆಕ್ಟ್ ಮಾಡಿರ್ತಾರೆ ಆ ಗ್ರಾಮ ಪಂಚಾಯತಿಲಿ ಇರ್ತಕ್ಕಂಥ ರೆಸಾರ್ಟ್ನಲ್ಲಿ ಆ ಭಾಗನ ಅವರ ಒಂದು ಏಳಿಗೆಗಾಗಿ ಆ ಗ್ರಾಮ ಪಂಚಾಯತಿಯವರೇ ಉಪಯೋಗಿಸ್ಕೋಬೋದು. ಇದು ಒಂದು ಮಾದರಿ ಆಗಬೇಕು. ಯಾಕಂದರೆ ಕೆಲವು ಕಡೆ ಸರಿಸ್ಕಾದಲ್ಲಿ, ರಾಜಸ್ಥಾನಲ್ಲಿ ಕೆಲವು ಕಡೆ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಕೂಡ ಎಲ್ಲ ರೆಸಾರ್ಟ್ ಏನು ಈಗ ಮಾಡಿಬಿಟ್ಟಿದ್ದಾರೆ, ಮುಂದಕ್ಕೆ ಪರ್ಮಿಷನ್ ಕೊಡ್ಬೇಕಾದ್ರೆ ತುಂಬ ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಮಾಡಬೇಕು. ಏನು ಕೊಟ್ಬಿಟ್ಟಿದ್ದಾರೆ, ಸುಮಾರು ಪರ್ಮಿಷನ್ ಗ್ರಾಮ ಪಂಚಾಯತಿ ಲೆವೆಲ್ಲೇ ಕೊಟ್ಬಿಡ್ತಾರೆ. ಬಟ್ ಅವರಿಗೆ ಮುಂದೆ ಈಗ ಆಗೋ ಅನಾಹುತ ಮತ್ತು ಇದರಿಂದ ಏನು ಅಂತ ಕಲ್ಪನೆ ಕೂಡ ಇರಲ್ಲ. ಸೊ ಈಗೇನು ರೆಸಾರ್ಟಲ್ಲಿ ಬಂದು ಕಟ್ಟಿದ್ದಾರೆ, ಉಳ್ಕೊಳ್ತಾರೆ, ಒಂದಿಷ್ಟು ಭಾಗ ಎಷ್ಟಾರಾಗಲಿ ಒಂದು 5% ಈ ಥರ ಮಾನವ ಪ್ರಾಣಿ ಸಂಘರ್ಷಕ್ಕೆ ಈಡಾದಂಥ ಕುಟುಂಬಗಳೇನಿದ್ದಾವೆ ಅಥವಾ ಮಾನವ ಪ್ರಾಣಿ ಸಂಘರ್ಷಕ್ಕೆ ಏನು ನಿವಾರಣೆ ಮಾಡಲಿಕ್ಕೋಸ್ಕರ ಏನೇನು ಕ್ರಮಗಳನ್ನ ವಹಿಸ್ಬೋದು, ಈ ಗ್ರಾಮಗಳಲ್ಲಿ ಅದನ್ನು ಬಳಸೋವಂಥ ಒಂದು ಆಗಬೇಕು. ಅದಕ್ಕೆ ಇನ್ಮೇಲೆ ಯಾರೇ ರೆಸಾರ್ಟ್ ಕಟ್ಟಲಿ, ಈ ಕಟ್ಟಿರೋ ರೆಸಾರ್ಟ್ ಆಗಲಿ, ಇಷ್ಟು ಭಾಗ ಅವ್ರದ್ದು ಅಗ್ರಿಮೆಂಟಲ್ಲೇ ಸರ್ಕಾರ ಒಂದು ಪಾಲಿಸಿ ಮಾಡಿ ಬಿಡಬೇಕಾಗ್ತದೆ. ಸೊ ಮಾಡಿದಾಗ ಇದು ಅನುಕೂಲ ಆಗುತ್ತೆ. ಖಂಡಿತವಾಗಿಯೂ ಈಗ ರೆಸಾರ್ಟ್ಗಳಲ್ಲಿ ಒಂದು 9 ಗಂಟೆ ಆದಮೇಲೆ ಲೈಟ್ ಬಂದ್ ಮಾಡೋದು, ದೆನ್ ಈ ಥರದ್ದೆಲ್ಲ ವಿಶೇಷ. ಯಾಕಂದರೆ ಬೇರೆ ಹೋಟ್ಲಲ್ಲಿ 10:30 11 ಗಂಟೆವರೆಗೂ ಇರ್ತದೆ, ನಮ್ಮ ಸಿಟಿ ಹೋಟ್ಲ್ಗಳಲ್ಲಿ 12-1 ಗಂಟೆವರೆಗೂ ಇರ್ತವೆ. ಸೊ ಅಲ್ಲಿ ಮಾತ್ರ 9 ಗಂಟೆಗೆ ಲೈಟ್ ಖಂಡಿತವಾಗಿ ಬಂದ್ ಮಾಡಬೇಕು, ಸೌಂಡ್ ಬಂದ್ ಮಾಡಬೇಕು, ಯಾವುದೇ DJ ಕಾರ್ಯಕ್ರಮ ಮತ್ತೊಂದು ಅಳವಡಿಸಬಾರ್ದು. ಸೊ ಇಷ್ಟನ್ನೆಲ್ಲ ಪಾಲಿಸಿ ಸರ್ಕಾರನೇ ತಂದುಬಿಟ್ರೆ, ಒಂದು ಗೈಡ್ಲೈನ್ ಥರ ಮಾಡಿ ತಂದರೆ ಅದು ಅನುಕೂಲ ಆಗುತ್ತೆ. ಇಕೋ ಸೆನ್ಸಿಟಿವ್ ಝೋನ್ ಅಂತ ಇದೆ, ಅದಕ್ಕೆ ಇನ್ನೂ ಪವರ್ ಬೇಕಾಗ್ತದೆ. ಅದು ಏನಂತಾರೆ,
ಹಲ್ಲಿಲ್ಲದ ಹುಲಿ ಆಗ್ಬಿಡ್ತವೆ. ಏನೇ ಇದು ರೂಲ್ ಮಾಡಿದ್ರೆ ಅದಕ್ಕೆ ಹಲ್ಲಿದ್ರೆ ಅದಕ್ಕೆ ಒಂದು ಮಹತ್ವ ಬರ್ತದೆ. ಆ ಹುಲಿ ಇದೆ, ಇದೆಲ್ಲ ಇದೆ, ಬಟ್ ತಿನ್ನಕ್ಕಾಗಲ್ಲ ಅನ್ನಂಗೆ ಆಗ್ಬಿಡ್ತದೆ. ಅದಕ್ಕೆ ಯಾವುದೇ ಪವರ್ಫುಲ್ ಇದಕ್ಕೆ ಒಂದು ಸ್ಯಾಂಕ್ಷನ್ಸ್ ಇರಬೇಕು. ಇಲ್ಲ ಹಿಂಗೆ ಯಾರು ಇದನ್ನು ಮಾಡ್ತಾರೋ ಇಂಥವ್ರಿಗೆ ಇಷ್ಟು ಜುರ್ಮಾನ, ಇಷ್ಟು ಜೈಲು, ಇಂಥವೆಲ್ಲ ಬಂದಾಗ ಸರಿ ಆಗ್ತದೆ. ಸೊ ಇದು ರೆಸಾರ್ಟ್ಗಳನ್ನ ಆದಷ್ಟು ಇನ್ನು ಮುಂದೆ ಆದರೂ ಕೊಡುವಾಗ ಅಥವಾ ಏನಿದೆ ಅದನ್ನು ನಿಲ್ಲಿಸ್ಬೇಕು. ಮುಂದೆ ಕೊಡುವಾಗ ಕೂಡ ಆದಷ್ಟು ಇದು ಮಾಡಿ. ಸೊ ದಿಸ್ ಈಸ್ ಒಂದು ರೆಸಾರ್ಟ್ಗಳ ಬಗ್ಗೆ ಅದೇ ಹೇಳಿದ್ನಲ್ಲ, ಅವ್ರ ಪಾತ್ರನೂ ಇರಬೇಕು. ಬೆಂಕಿ ಕಾಲದಲ್ಲಿ ಈಗ ರೆಸಾರ್ಟ್ಗಳಲ್ಲಿ ವೆಹಿಕಲ್ ಇರ್ತವೆ, ಬೆಂಕಿ ಕಾಲದಲ್ಲಿ ಇದು ಮಾಡು. ಯಾಕಂದರೆ ರೆಸಾರ್ಟ್ಗಳು ಬಂದ ಮೇಲೆ ನನಗನ್ಸಿದ್ದು ಜಾಸ್ತಿ ಪ್ರೆಷರ್ ಆಗ್ತಾ ಇದೆ. ಯಾವುದಕ್ಕೆ? ನಮಗೆ ಸೀಟ್ ಕೊಡಿ. ಈಗ ಎಲ್ಲ ರೆಸಾರ್ಟ್ನವರು ಸಫಾರಿ ಕರ್ಕೊಂಡು ಹೋಗ್ಬೇಕು. ಎಲ್ಲರೂ ದಮ್ಮನಕಟ್ಟೆಗೆ ಎಲ್ಲರೂ ಬರಲ್ಲ. ಜಂಗಲ್ ಲಾಡ್ಜಸ್ಗೆ ಸಫಾರಿ ಅಂತ ಮಾಡಿದ್ವಿ ನಾವು. ಬೇರೆ ಪ್ರೈವೇಟ್ ವೆಹಿಕಲ್ ಬಿಡಲ್ಲ. ಯಾವುದು ಬೇರೆ ಕಡೆ ಬಿಡ್ತಾ ಇದ್ರು ಅದನ್ನು ಈಗ ನಿಲ್ಲಿಸಿದ್ದಾರೆ. ಹೈಕೋರ್ಟ್ನಲ್ಲಿ ಈಗ ಇಷ್ಟೇ ಗಾಡಿ ಓಡಿಸ್ಬೇಕು ಅಂತ ತೀರ್ಮಾನ ಆಗಿದೆ. ಸೊ ಇಷ್ಟಾದ ಮೇಲೆ ಈಗ ನಾನು ಒಂದು ಹೊಸ ರೆಸಾರ್ಟ್ ತೆಗಿತೀನಿ ಅಂದರೆ ನನ್ನ ರೆಸಾರ್ಟಿಗೆ ಬರ್ತಕ್ಕಂಥವ್ರಿಗೆ ಟಿಕೆಟ್ ಕೊಡಿಸ್ಬೇಕು. ಇನ್ನೊಂದು ವಾಹನ ಜಾಸ್ತಿ ಮಾಡಿ ನೀವು ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಕ್ಯಾರಿಂಗ್ ಕೆಪಾಸಿಟಿ ಎಷ್ಟಿದೆ ನೋಡಬೇಕು. ಈಗ ಅದೊಂದು ಸ್ಟಡಿ ಮಾಡಿದ್ದಾರೆ, ಎಷ್ಟು ವಾಹನಗಳು ಕಾಡಿನೊಳಗೆ ಹೋದರೆ ಅದು ಒಂದು ಡಿಸ್ಟರ್ಬ್ ಆಗಲ್ಲ, ಇದಕ್ಕಿಂತ ಮೇಲಾದರೆ ಡಿಸ್ಟರ್ಬ್ ಆಗುತ್ತೆ. ಅದನ್ನು ಆಲ್ರೆಡಿ ಮಾಡಿದ್ದಾರೆ, ಕ್ಯಾರಿಂಗ್ ಕೆಪಾಸಿಟಿ ಅಂತ ನಾವು ಕರಿತೀವಿ. ಸೊ ಅದರ ಅನುಗುಣವಾಗಿ ನಾವು ಬೇಕಾದ್ರೆ ಕ್ಯಾರಿಂಗ್ ಕೆಪಾಸಿಟಿಗಿಂತ ಒಂದು ಹೆಜ್ಜೆ ಕಮ್ಮಿ ಇದ್ದರೆ ಒಳ್ಳೆಯದು. ಸೊ ಅದರ ಅನುಗುಣವಾಗಿ ಮಾಡೋಣ. ಹೆಚ್ಚಿನ ವಾಹನಗಳನ್ನು ಕಾಡಿನ ಒಳಗಡೆ ಕೂಡ ನಾವು ಮತ್ತು ಲೈಟ್ಗಳು, ಸುತ್ತಲೂ ಇರ್ತಕ್ಕಂಥ ಲೈಟು, ಮತ್ತು ಕೆಲವರೆಲ್ಲ ಏನು ಮಾಡಿದ್ದಾರೆ, 10 ಸೋಲಾರ್ ಫೆನ್ಸ್ಗಳು ಹಾಕೊಂಡ್ಬಿಟ್ಟಿದ್ದಾರೆ ಈ ರೆಸಾರ್ಟ್ಗಳು. ಅದು ದಾಟದೆ ಸೋಲಾರ್ ಫೆನ್ಸ್ ಅಂದರೆ ಪ್ರೊಟೆಕ್ಷನ್ಗೆ ಹಾಕ್ಕೊಳ್ಳಿ, ಅದಲ್ಲ. ಬಟ್ ಆ ರೆಸಾರ್ಟ್ಗಳಲ್ಲಿ ಬಂದು 10 ಸೋಲಾರ್ ಫೆನ್ಸ್ ಹಾಕೊಂಡ್ರೆ ಅಲ್ಲಿ ಓಡಾಡ್ತಿದ್ದ ಹುಲಿ, ಚಿರತೆ ಎಲ್ಲ ಅದನ್ನು ಮುರಿಲಿಕ್ಕೆ ಹೋಗ್ತದೆ, ಅಥವಾ ಅದನ್ನು ಆ ಜಾಡ ತಪ್ಪಿಸಿ ಇನ್ನೊಂದು ಕಡೆ ಹುಡ್ಕೊಳಕ್ಕೆ ಹೋಗ್ತದೆ. ಸೊ ಯಾವಾಗ ಎಲ್ಲ ಸಂಘರ್ಷ ಶುರುವಾಗ್ತದೆ. ಸೊ ಆದಷ್ಟು ಕೆಲವು ಗೈಡ್ಲೈನ್ಸನ್ನು ರೆಸಾರ್ಟಿಗೆ ಸರ್ಕಾರ ಕೂಡಲೇ ಮಾಡಬೇಕು. ಅದಕ್ಕೆ ನಮ್ಮ ಮೇಲಧಿಕಾರಿಗಳು ಅದನ್ನು ಫ್ರೇಮ್ ಮಾಡ್ತಾರೆ. ಅದಕ್ಕೆ ಸರಿಯಾದ ಸ್ಯಾಂಕ್ಷನ್ಸ್ ಇರಬೇಕು. ಸ್ಯಾಂಕ್ಷನ್ಸ್ ಅಂದರೆ ಪನಿಷ್ಮೆಂಟ್ಸ್ ಇರಬೇಕು. ಹಂಗಾದ್ರೇ ನಡೀತದೆ. ಇದು ಇವತ್ತಿನ ವಿಶೇಷ ಸಂಚಿಕೆ ಆಗಿತ್ತು. ಈ ಸಂಚಿಕೆಯಲ್ಲಿ ಮಾನವ ಮತ್ತು ಕಾಡು ಪ್ರಾಣಿಗಳ ನಡುವೆ ಯಾವೆಲ್ಲ ರೀತಿ ಸಂಘರ್ಷಗಳಾಗ್ತಾ ಇದ್ದಾವೆ, ಈ ಮಾನವ ಮತ್ತು ಪ್ರಾಣಿ ಸಂಘರ್ಷವನ್ನು ತಡೆಗಟ್ಟುವಂತ ನಿಟ್ಟಿನಲ್ಲಿ ಸರ್ಕಾರ, ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು, ರೈತರ ಪಾತ್ರ ಎಷ್ಟಿದೆ ಅನ್ನುವಂತ ಮಾಹಿತಿಗಳನ್ನ, ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ನಿವೃತ್ತ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂತ ಟಿ ಬಾಲಚಂದ್ರರವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಇದೇ ರೀತಿಯಾದ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾನುಡಿ ಡಿಜಿಟಲ್. ನಾನು ನಿಮ್ಮ ಅನಿಲ್ ರಾಜ್. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.